ಹಗರಿಬೊಮ್ಮನಹಳ್ಳಿ ತಾಲೂಕಿನ ಅಡಿಬಿ ಆನಂದೇವನಹಳ್ಳಿ ಗ್ರಾಮದಲ್ಲಿ ನೂತನ ಹಾಲು ಉತ್ಪಾದನಾ ಘಟಕವನ್ನ ರಾಜ್ಯಾಧ್ಯಕ್ಷ ಎಲ್ಬಿಪಿ ಭೀಮನಾಯಕ್ ಅವರು ಉದ್ಘಾಟನೆ ಮಾಡಿದರು. ಹಗರಿಬೊಮ್ಮನಹಳ್ಳಿ ವ್ಯಾಪ್ತಿಯಲ್ಲಿ ಬರುವಂತಹ ಕಳೆದ ಕೆಲವು ತಿಂಗಳಿನಿಂದ ಸ್ಥಗಿತಗೊಂಡಿದ್ದಂತ ಹಾಲಿನ ಪ್ರೋತ್ಸಾಹ ಧನ ತ್ವರಿತವಾಗಿ ಫಲಾನುಭವಿಗಳ ಖಾತೆಗೆ ಜಮಾವಣೆ ಮಾಡಲಾಗುವುದು ಮತ್ತು ಪ್ರತಿ ಲೀಟರ್ಗೆ ₹2 ಪ್ರೋತ್ಸಾಹ ಮೊತ್ತ ನೀಡಲಾಗುವುದು, ₹5ಗೆ ಹೆಚ್ಚಿಸುವುದಾಗಿ ತಿಳಿಸಿದ್ದಾರೆ. ಸದ್ಯದ ಮಟ್ಟದಲ್ಲಿ ರೈತರಿಗೆ ಅನುಕೂಲವಾಗುವಂತೆ ಹೈನುಗಾರಿಕೆ ಬೆಳವಣಿಗೆಯಲ್ಲಿ ಎಷ್ಟು ಸಾಧ್ಯ ಅಷ್ಟು ಬದಲಾವಣೆ ಮಾಡುವುದಾಗಿ ಸಹ ತಿಳಿಸಿದ್ದಾರೆ. ಹೊಡಿಬೇಡ ಹಿಂಗೆ ಹೋದೆ ನಾನು ಬೆಳಿಗ್ಗೆ ಹಿಂಗೆ ಹೋದೆ 7:00ಕ್ಕೆ ಹೋದೆ ಹಿಂಗೆ 8 ಗಂಟೆಗೆ. ಹಾಲಿಗೆ ಕರ್ನಾಟಕ ರಾಜ್ಯದಲ್ಲಿ ಸರಿಸುಮಾರು 1 ಕೋಟಿ ಹಾಲಿಗೆ ಇವತ್ತು ₹5 ಇವತ್ತು ರಾಜ್ಯ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಇವತ್ತು ₹5 ರೈತರಿಗೆ ಕೊಡ್ತಾ ಇದೆ. ಸೊ ₹5ಕ್ಕಿಂತ ಹೆಚ್ಚು ಮಾಡಬೇಕನ್ನೋದು ಕೂಡ ಹಾಲು ಉತ್ಪಾದಕರ ರೈತರ ಬೇಡಿಕೆ ಇದೆ. ಸೊ ರಾಜ್ಯ ಸರ್ಕಾರ ಇವತ್ತು ₹2 ಕೊಡ್ತಕ್ಕಂಥ ಕೆಲಸ ಮುಂದಿನ ದಿನಗಳಲ್ಲಿ ಮಾಡಬಹುದು ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕಂದ್ರೆ ಕಳೆದ 2023ರ ಚುನಾವಣೆಯ ಮ್ಯಾನಿಫೆಸ್ಟೋ ಅಂದ್ರೆ ಪ್ರಣಾಳಿಕೆಯಲ್ಲಿ ಹಾಲಿನ ಪ್ರೋತ್ಸಾಹಧನ ಕೂಡ ₹2 ಕೊಡ್ತೀವಿ ಅಂತೇಳಿ ಇವತ್ತು ನಮ್ಮ ಸರ್ಕಾರ ಏನು ನಮ್ಮ ಪಕ್ಷ 2023ರಲ್ಲಿ ಚುನಾವಣೆಗೆ ಹೋಯಿತು. ಆ ಸಂದರ್ಭದಲ್ಲಿ ನಮ್ಮ ಪ್ರಣಾಳಿಕೆಯಲ್ಲಿ ₹2 ಏನು 5 ಗ್ಯಾರಂಟಿ ಜೊತೆಗೆ ₹2 ಕೂಡ ಇದೆ. ಅದು ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ರೈತರಿಗೆ ₹2 ಕೊಡ್ತಕ್ಕನ್ನೋದ್ರು ಕೂಡ ಬಹಳ ದಿನ 100ಕ್ಕೆ 100 ಅದು ಸರ್ಕಾರ ಮಾಡುತ್ತೆ ಅಂತ ನಾನು ಭಾವಿಸ್ಕೊಳ್ತೀನಿ. ಖಂಡಿತ ನಾನು ಕೂಡ ಒತ್ತಾಯ ಕೂಡ ಮಾಡ್ತೀನಿ. ಯಾಕಂದ್ರೆ ನೀವು ಹಳ್ಳಿ ಭಾಗದಿಂದ ಹೋಗಿರ್ತಕ್ಕಂಥವ್ರು, ಅಡಿವಾನಂದಹಳ್ಳಿಯಿಂದ ನೀವು ನಾಮನಿರ್ದೇಶನಾಗಿ ಇವತ್ತು ರಾಜ್ಯದ ಅಧ್ಯಕ್ಷರಾಗಿದ್ದಾರೆ. ನಾನು ಅಡಿವಾನಂದಹಳ್ಳಿಯಿಂದಾನೇ ಹೋಗಿರೋದು, ನಾನು ಹಳ್ಳಿಯಲ್ಲೇ ಹುಟ್ಟಿರೋದು. ನಮ್ಮೂರು ಕೂಡ ಏನ್ ದೊಡ್ಡದಲ್ಲ, 150-200 ಮನೆಗಳಿದ್ದಾವೆ. ಕಲ್ಲಹಳ್ಳಿ ಅಂತ ಒಂದು ಕುಗ್ರಾಮ, ಆ ಗ್ರಾಮದಲ್ಲೇ ಹುಟ್ಟಿರೋದು. ನಾನು ಹಳ್ಳಿಯಲ್ಲೇ ಹುಟ್ಟಿರೋದು. ನಾನು ಸಣ್ಣನಿದ್ದಾಗೂ ನಾನು ದನ ಕಾದಿದ್ದೀನಿ, ನಾನು ಎಮ್ಮೆ ಕಾದಿದ್ದೀನಿ, ಹಾಲು ತೆಗೆದಿದ್ದೀನಿ, ಹೋಟ್ಲಿಗೆಲ್ಲ ಕೊಡ್ತಾ ಇದ್ದೀನಿ. ಇವೆಲ್ಲ ಡೈರಿ ಕೊಡ್ತಾ ಇದ್ದಾರೆ. ನಾವೆಲ್ಲ ಬೆಳಗ್ಗೆ ಹೋಗಿ ಹೋಟ್ಲಿಗೆ ಕೊಡ್ತಾ ಇದ್ದೆ ಹಾಲು. ನಾವೆಲ್ಲ ರೈತರ ಮಕ್ಕಳು. ಕರ್ನಾಟಕ ಹಾಲು ಮಂಡಳಿಯ ಅಧ್ಯಕ್ಷರಾದಂಥ ಹಾಗೂ ನಮ್ಮ ಸಂಘದ ನಿರ್ದೇಶಕರಾದಂಥ ಮಾನ್ಯ ಶ್ರೀ LBP ಭೀಮನಾಯಕ್ ಸರ್ ಅವರು ಇಂದು ಉದ್ಘಾಟನೆಯನ್ನು ಮಾಡಿದರು. ಈ ಒಂದು ಕಟ್ಟಡ ನಿರ್ಮಾಣದ ವೆಚ್ಚ ಅಂದಾಜು 20 ಲಕ್ಷವರೆಗೆ ಅವರೇ ಅನುದಾನ ಮಾಡಿಕೊಟ್ಟಿದ್ದಾರೆ. ನಮ್ಮ ಎಲ್ಲ ಕಾರ್ಯಕಾರಿ ಮಂಡಳಿಗಳು ಬೇಡಿಕೆ ಈಡೇರಿಸಿದ್ದಾರೆ. ಇಂದು ಇಲ್ಲಿಗೆ 17ನೇ ವರ್ಷ ನಮ್ಮ ಸಂಘದ ಸ್ಥಾಪನೆ ಆಗಿದ್ದು, ಇಂದು ನಮ್ಮ ಮಾನ್ಯ LBP ಭೀಮನಾಥ್ ಸರ್ ಅಧ್ಯಕ್ಷರು ನೆರವೇರಿಸಿಕೊಟ್ಟು. ಎಷ್ಟು ಜನ ನೀವು ಸದಸ್ಯರಿದ್ದೀರಿ? ನಾವು 13 ಜನ. 13 ಜನ ಸದಸ್ಯರು. ಏನೇನು ಆಶ್ವಾಸನೆ ಕೊಟ್ಟು ನಿಮ್ಗೆ ಮಾಡ್ಕೊಡ್ತೀವಿ ಅಂತ ಹೇಳಿ? ಇನ್ನು ನೆಕ್ಸ್ಟ್ ಇದೊಂದು ATM ಪಾರ್ಲರ್ ಒಂದು ಮಾಡ್ತಿದ್ದಾರೆ. ಆಮೇಲೆ ಕಟ್ಟಡ ತಡೆಗೋಡೆ, ಇದು ಕಾಂಪೌಂಡು, ಆಮೇಲೆ ಮೇಲೆ ಒಂದು ಆಫೀಸ್ ಮತ್ತೆ ನಿಮ್ದು ಏನಾದರೂ ಬೇಡಿಕೆ ಇದೆಯಾ ಇಂಥದ್ದು ಮಾಡಬೇಕು ಅಂತೇಳಿ? ಇದೆ. ಒಂದು BMC ಒಂದು ಹೇಳಿದ್ವಿ. ಅದು BMC ಕೂಡ ನಮ್ಮ ಮನೆ ಇವತ್ತು MD ಅವ್ರು ಬಂದಿದ್ರು. ಆ MD ಅವ್ರಿಗೆ ಹೇಳಿದ್ರು, ಅದು ಕೂಡ ಅದು ಕೂಡ ಈ ಮಂತಲ್ಲಿ ಅದು ಒಟ್ಟೆ ಇಲ್ಲಿಂದ ಎಷ್ಟು ಲೀಟರ್ ಹಾಲು ನೀವು ಕಳಿಸ್ತೀರಿ? ನಮ್ಮದು 1100 ಲೀಟರ್ ಬಟ್ಟೆ 1100 ಲೀಟರ್ ಹಾಲು ಸರಿ ಸುಮಾರು 186 ಜನ ಸದಸ್ಯರಿದ್ದಾರೆ. ಈಗ ಅವರು ಈ ಊರಿಂದ ಆಯ್ಕೆ ಹೋಗಿದ್ರಲ್ಲ, ಅದ್ರ ಜೊತೆಲೆ ನಿಮಗೆ ಇಲ್ಲಿ ಮೆಂಬರ್ ಕಮಿಟಿಗಳು ಇದಾರಲ್ಲ, ನಿಮಗೆ ಏನಾರ ಸಹಾಯಧನ ಮಾಡೋದಾಗಲಿ, ಇಲ್ಲ ನಿಮಗೆ ಏನಾರು ಒಂದು ನೆನಪಿಗೆ ಏನಾರು ಕೊಡೋದಾರ ಕಾಣಿಕೆ ಟೈಪ್ ಆದ್ರೆ ಏನೂ ಇಲ್ಲವ? ಆ ಥರ ಏನಿಲ್ಲ. ನಮ್ಮ ಸಂಘದ ಒಂದು ಕಟ್ಟಡ ಅಲ್ಲಿ ನಮ್ಮ ಇದರಲ್ಲಿ ಅವರು ಇದ್ದಾರೆ. ಇಲ್ಲೇ ಬಂದು ಇಲ್ಲಿಂದ ನಾವು ಎಲ್ಲ
ನಿರ್ದೇಶಕರ